ಸತ್ಯಧರ್ಮಗಳು ಪ್ರಾರ್ಥನೆಗುಳಿಯೇ ಅದು ಲೋಕದುಳಿವು. ಸತ್ಯಧರ್ಮಗಳು ಪ್ರಾರ್ಥನೆಗುಳಿಯೇ ಅದು ಲೋಕದುಳಿವು. ಜಾರತನಕ್ಕೆ ಆದರೆ ಗೆಲುವು ಅದು ಲೋಕದಳಿವು. ಜಾರತನಕ್ಕೆ ಆದರೆ ಗೆಲುವು ಅದು ಲೋಕದಳಿವು. ಪತಿಯ ಕ್ಷೇಮ ಬಯಸುವುದು ಸತಿಯ ಧರ್ಮ. ಎಲ್ಲವೋ ದುರ್ಲ ರಾವಣ, ನೀನು ನನ್ನ ಸೋದರನನ್ನು ಗಾಯಗೊಳಿಸಿದೆ, ನನ್ನ ಪರಮ ಭಕ್ತನಾದ ಹನುಮಂತನನ್ನು ಗಾಯಗೊಳಿಸಿದೆಯಾ? ನೋಡಿ ನನ್ನ ಬಾಣಗಳ ಶಕ್ತಿಯನ್ನು.
ಎಲ್ಲವೋ ದಶಕಂಠ, ಈಗೇನು ಮಾಡುವೆ? ನಿನ್ನ ರಥ ಚಿತ್ರವಾಯಿತು, ನಿನ್ನ ಬಿಲ್ಲು ನಿನ್ನ ಕೈಗಳಿಂದ ಜಾರಿ ಬಿಟ್ಟು. ಈಗಲಾದರೂ ಶರಣಾಗುವೆಯೋ ಅಥವಾ ನಿನ್ನ ಮರಣದವರೆಗೂ ಈ ಯುದ್ಧವನ್ನು ಮುಂದುವರಿಸುತ್ತೀಯೋ? ನಿನ್ನಂಥ ಮಾನವನೆದುರು ಶರಣಾಗತಿಯನ್ನು ಕೋರುವ ಒಳ್ಳೆಯವನಲ್ಲ ಈ ಲಂಕೇಶ್ವರ. ಹೌದೇನೋ? ಆಗಲಿ. ಇದೇನು, ನಾನು ಇವನ ಎದುರಿನಲ್ಲಿ ತೇಜೋಹೀನನಾಗುತ್ತಿರುವೆನಲ್ಲ? ನನಗೆ ಇಲ್ಲಿಯವರೆಗೂ ಆಗಿರುವ ಆಯಾಸದ ಪರಿಣಾಮವೋ ಅಥವಾ ರಾಮನೇ ನನಗಿಂತ ಪ್ರಬಲನಾಗಿರುವನು? ಈಗೇನು ಮಾಡುವುದು? ಪಲಾಯನ ಮಾಡುವುದು ನನ್ನ ಕೀರ್ತಿಗೆ ಅಳಿಸಲಾಗದ ಕಳಂಕ ತರುತ್ತದೆ. ಇಲ್ಲೇ ಇದ್ದರೆ ಈ ದಿನವೇ ನನ್ನ ಪ್ರಾಣಕ್ಕೆ ಕಂಟಕ ಉಂಟಾಗಬಹುದು. ಏನು ಮಾಡಲಿ, ಏನು ಮಾಡಲಿ? ರಾವಣ, ಏನು ಯೋಚಿಸುತ್ತಿರುವೆ? ನನ್ನ ಬಾಣಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲಾಗದೆ ದಿಕ್ಕೇ ತೋಚಿದಂತಾಗಿದೆಯೇ? ಅಥವಾ ಅಸ್ತ್ರಗಳ ಮಂತ್ರಗಳೇ ಮರೆತು ಹೋದವೆ? ಅಥವಾ ನೀನು ಹೇಳಿಕೊಳ್ಳುವಷ್ಟು ಶೌರ್ಯ ಪರಾಕ್ರಮ ನಿನ್ನ ನಿಲ್ಲವೆಂದು ಅರ್ಥವೇ? ಅದಾವುದೂ ಅಲ್ಲ. ನೀನಂದುಕೊಂಡಂತೆ ನಾನು ಪಲಾಯನವಾದಿಯೂ ಅಲ್ಲ. ಈಗಲೇ ಬೇಕಾದರೆ ನಾನು ನಿನ್ನೊಂದಿಗೆ ಗದಾ ಯುದ್ಧ ಮಾಡಬಲ್ಲೆ, ಮುಷ್ಟಿ ಯುದ್ಧ ಮಾಡಬಲ್ಲೆ, ಖಡ್ಗ ಯುದ್ಧ ಮಾಡಬಲ್ಲೆ. ಭಲೆ ಭಲೆ ರಾವಣೇಶ್ವರ, ನಿನ್ನ ಪೌರುಷದ ಮಾತುಗಳನ್ನು ನಾನು ಮೆಚ್ಚುತ್ತೇನೆ. ಈ ದಿನ ನಮ್ಮ ಕಡೆಯ ಸಾಕಷ್ಟು ವೀರರನ್ನು ನೀನು ಸಂಹರಿಸಿರುವೆ. ನೀನು ಆಯಾಸಗೊಳ್ಳುವುದು ಸಹಜ, ಜೊತೆಗೆ ನೀನು ಗಾಯಗೊಂಡಿರುವುದು ನಿಜ. ಇಂತಹ ಸಂದರ್ಭದಲ್ಲಿ ನಿನ್ನನ್ನು ಕೊಲ್ಲುವ ಇಷ್ಟವಿಲ್ಲ ನನಗೆ. ಹೋಗು, ನಿನ್ನ ಬೀಡಿಗೆ ಹಿಂದಿರುಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಹೊಸ ರಥ, ಹೊಸ ಆಯುಧ, ಹೊಸ ಉತ್ಸಾಹದಿಂದ ಹಿಂದಿರುಗಿ ಬಾ. ಆಗ ನಾನು ನಿನಗೆ ನನ್ನ ಪರಾಕ್ರಮದ ರುಚಿಯನ್ನು ತೋರಿಸುತ್ತೇನೆ. ಸ್ವಾಮಿ, ಅಂತೂ ದಯಾಮಯನಾದ ಆ ಶಂಕರ ಕರುಣೆ ತೋರಿದ. ನೀವು ಯುದ್ಧ ಭೂಮಿಯಿಂದ ಸುರಕ್ಷಿತವಾಗಿ ಬಂದಿರಲ್ಲ, ನನಗೆ ಬಹಳ ಸಂತೋಷವಾಗುತ್ತಿದೆ. ನೀವು ಆ ರಾಮನೊಂದಿಗೆ ಯುದ್ಧ ಮಾಡುತ್ತಿರುವರೆಂದು ಕೇಳಿದಾಗಿನಿಂದ ನಾನು ಆತಂಕದಿಂದ ತಳಮಳಿಸುತ್ತಿದ್ದೆ. ನಿಮ್ಮನ್ನು ಕಾಪಾಡಬೇಕೆಂದು ನಿರಂತರವಾಗಿ ಆ ಕೈಲಾಸನಾಥನಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಮೊರೆ ಕೇಳಿ ಆ ಶಿವನು ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿದ್ದಾನೆ. ಸಾಕು ಸಾಕು ಮಾಡು ನಿನ್ನ ಅರ್ಥವಿಲ್ಲದ ಮಾತುಗಳನ್ನು. ನಾನು ಆ ರಾಮನನ್ನು ಜಯಿಸಿದ್ದರೆ ಸಂತೋಷ ಪಡುತ್ತಿದ್ದೆ. ಈ ಲಂಕಾ ನಗರಿಯಲ್ಲಿ ವಿಜಯೋತ್ಸವವನ್ನು ಏರ್ಪಡಿಸುತ್ತಿದ್ದೆ. ಆದರೆ ನಾನು ಹೇಗೆ ಹೇಳಿಕೊಳ್ಳಲೇ? ಏಕೆ ಪ್ರಭು, ಏನಾಯಿತು? ಆ ರಾಮನ ಮೇಲೆ ಇಂದಿನ ಯುದ್ಧವನ್ನು ಜಯಿಸಲಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ನಾನು ಆ ಮಾನವರಾಮನನ್ನು ಜಯಿಸಲಿಲ್ಲ. ಬದಲಾಗಿ ಅವನೇ ಕರುಣೆಯಿಂದ ಬೆಳಗ್ಗಿನಿಂದ ಯುದ್ಧ ಮಾಡಿ ನಿನಗೆ ದಣಿವಾಗಿದೆ, ಅರಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಬಾ ಎಂದು ಹೇಳಿ ನನಗೆ ನನ್ನ ಪ್ರತಿಷ್ಠೆಗೆ
ಅಪಮಾನ ಮಾಡಿದ. ಪ್ರಭು, ನೀವು ಅಪಮಾನವೆಂದು ಭಾವಿಸುವುದಾಗಿದ್ದರೆ ಯುದ್ಧವನ್ನು ಮುಂದುವರಿಸಬಹುದಿತ್ತಲ್ಲವೇ? ಇಲ್ಲ, ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಲಕ್ಷ್ಮಣನೊಡನೆ ಯುದ್ಧ ಮಾಡಿದ್ದು ಆ ಹನುಮಂತ ನಾನು ತತ್ತರಿಸಿ ಮೂರ್ಛೆ ಹೋಗುವಂತೆ ಪ್ರಹಾರ ಮಾಡಿದ್ದು, ಇದೆಲ್ಲದರಿಂದ ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಅಂದ ಮೇಲೆ ಆ ರಾಮನು ಅದನ್ನು ತಾನೇ ಅರ್ಥ ಮಾಡಿಕೊಂಡು ನಿಮ್ಮನ್ನು ಕಳುಹಿಸಿದ್ದು ಒಳ್ಳೆಯದಾಯ್ತಲ್ಲವೇ ಪ್ರಭು? ಮಂಡಾದರೆ ಸುಮ್ಮನೆ ಗಾಯವನ್ನು ಕೆದಕಿ ಕೆದಕಿ ನೋವನ್ನುಂಟು ಮಾಡಬೇಡ. ನನ್ನ ಸಂಕಟವನ್ನು ಹೇಗೆ ಹೇಳಲಿ? ಹೇಗೆ ಹೇಳಲಿ? ವಾನರೇಂದ್ರ, ನೀನು ಹಾಗೂ ಲಕ್ಷ್ಮಣ ಈ ಶಿಬಿರದಲ್ಲಿ ಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಯುದ್ಧವನ್ನು ನಾವು ನೋಡಿಕೊಳ್ಳುತ್ತೇವೆ. ಇಲ್ಲ ರಾಮಚಂದ್ರ, ನನಗೇನು ಆಗಿಲ್ಲ. ರಣರಂಗಕ್ಕೆ ಬಂದು ಒಂದು ಸಣ್ಣ ಪೆಟ್ಟಿಗೆ ಧೈರ್ಯಗಿಟ್ಟರೆ ಹೇಗೆ? ನೀನು ಅಪ್ಪಣೆ ಕೊಟ್ಟರೆ ನಾನು ಈಗಲೂ ಯುದ್ಧ ಭೂಮಿಗೆ ಹೋಗಲು ಸಿದ್ಧನಾಗಿದ್ದೇನೆ. ಸುಗ್ರೀವ ಪ್ರಭು, ನಿನ್ನ ಉತ್ಸಾಹವನ್ನು ನಾನು ಮೆಚ್ಚುತ್ತೇನೆ. ಆದರೆ ನಿನ್ನ ಆಜ್ಞಾನವರ್ತಿಗಳಾಗಿ ನಾವಿರುವಾಗ ನೀನು ವಿಶ್ರಾಂತಿ ಪಡೆಯುವುದು ಸರಿಯಾಗಿದೆ. ಸಹೋದರ, ನೀನು ಮಾಡಿದ್ದು ಸರಿ ಇಲ್ಲ. ಆ ರಾವಣನಿಗೆ ರಣರಂಗದಿಂದ ಹೋಗಲು ಬಿಡಬಾರದಾಗಿತ್ತು. ಅವನನ್ನು ಹಿಂದೆ ಸಂಹರಿಸಿ ಬಿಡಬಹುದಾಗಿತ್ತು. ಹೌದು ರಾಮಚಂದ್ರ, ನೀನೇಕೆ ಹೀಗೆ ಮಾಡಿದೆ ಎಂದು ನನಗೂ ಅರ್ಥವಾಗುತ್ತಿಲ್ಲ. ಮಿತ್ರರೇ, ನಾವು ಜಯಿಸಬೇಕು ನಿಜ, ಆದರೆ ಅಧರ್ಮದಿಂದಲ್ಲ, ಧರ್ಮದಿಂದ. ಶತ್ರು ನಿರಾಯುಧನಾಗಿರುವಾಗ, ನಿತ್ರಾಣಗೊಂಡಿರುವಾಗ ಅವನನ್ನು ಸಂಹರಿಸುವುದು ವೀರನ ಲಕ್ಷಣವೇ. ಶತ್ರು ಸಮರ್ಥವಾಗಿರುವಾಗಲೇ ನಾವು ಸಮರ್ಥವಾಗಿ ಎದುರಿಸಿ ಗೆಲ್ಲಬೇಕು. ಅದೇ ಯುದ್ಧ ನೀತಿ. ರಾಮಚಂದ್ರ, ನಿನ್ನ ಧರ್ಮನಿಷ್ಠೆಗೆ ನಮೋ ನಮಃ. ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ, ಧರ್ಮಕ್ಕೆ ಜಯ. ನೀವೆಲ್ಲ ಏಕೆ ಆತಂಕ ಪಡುತ್ತೀರಿ? ಇಂದಲ್ಲದಿದ್ದರೆ ನಾಳೆ ಆ ದುರುಳ ರಾವಣನ ಸಂಹಾರ ಆಗಲೇಬೇಕು. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಛೇ, ಇದೇನಾಗಿ ಹೋಯಿತು? ನಾನು ಮಾಡಿದ ಮಹಾ ತಪಸ್ಸುಗಳೆಲ್ಲ ವ್ಯರ್ಥವಾಗಿ ಹೋದವು. ದೇವೇಂದ್ರನನ್ನೇ ಧಿಕ್ಕರಿಸುವಷ್ಟು ಮಹಾಪರಾಕ್ರಮಿಯಾಗಿದ್ದ ನಾನು ಇಂದು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಪರಾಭವನಾಗಿ ಬಿಟ್ಟೆನಲ್ಲ. ಇಕ್ಷ್ವಾಕು ಕುಲವನ್ನು ಅಪಮಾನಿಸಿರುವೆ, ಆದ್ದರಿಂದ ನಾನು ನಿನಗೆ ಶಾಪ ಕೊಡುತ್ತೇನೆ. ಶಾಪ? ನೀನು ನನಗೆ ಶಾಪ ಕೊಡುತ್ತಿರುವೆಯ? ಸಾಯುತ್ತಿರುವ ನೀನು ಕೊಡುವ ಶಾಪ ಏ ರಾವಣನನ್ನು ಏನು ಮಾಡುವುದಿಲ್ಲ. ನಾನು ದಾನ ಧರ್ಮಗಳನ್ನು ಮಾಡಿದ್ದರೆ, ಪುಣ್ಯ ಕಾರ್ಯಗಳನ್ನು ಮಾಡಿದ್ದರೆ, ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸಿದ್ದರೆ ನನ್ನ ಮಾತುಗಳು ಸತ್ಯವಾಗಿ ಪರಿಣಮಿಸಲಿ. ಇಕ್ಷ್ವಾಕು ವಂಶದಲ್ಲಿ ರಾಮನೆಂಬುವನು ದಶರಥನ ಪುತ್ರನಾಗಿ ಜನಿಸುತ್ತಾನೆ.
ಅವನು ನಿನಗೆ ವಧೆ ಮಾಡಲಿ. ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು, ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ, ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ. ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ. ನಮೋ ಅಗ್ನಿದೇವ, ನನ್ನ ದೇಹವನ್ನು ಸ್ವೀಕರಿಸು. ಹಿಂದೆ ಆ ವೇದವತಿಯನ್ನು ನನ್ನ ವಶವಾಗುವಂತೆ ನಾನು ಬಲಾತ್ಕರಿಸಿದಾಗ ಅವಳು ನನಗೆ ಶಾಪ ಕೊಟ್ಟಿದ್ದಳು. ಅವಳೇ ಮಹಾಸುಂದರಿಯಾಗಿ ಜನಕ ಪುತ್ರಿ ಸೀತೆಯಾಗಿ ಹುಟ್ಟಿರಬಹುದೇ? ಅಮಾತ್ಯರೇ, ಮಹಾಪ್ರಭು, ಅಮಾತ್ಯರೇ, ನನ್ನ ಹಿಂದಿನ ಶಾಪಗಳೆಲ್ಲ ಈಗ ನನಗೆ ಭಯದ ಭೂತವಾಗಿ ಕಾಡುತ್ತಿವೆ. ನೀವು ಇತರ ಮಂತ್ರಿಗಳೊಡನೆ ಸೇರಿ ಪರ್ಯಾಲೋಚಿಸಿ ಅದಕ್ಕೆ ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೇ ಆಗಲಿ ಪ್ರಭು. ಎಲ್ಲಕ್ಕಿಂತ ಮೊದಲು ನೀವು ಮಾಡಬೇಕಾದ ಪ್ರಮುಖ ಕಾರ್ಯ ಹೊಂದಿದೆ. ದೇವದಾನವರ ದರ್ಪವನ್ನು ಅಡಗಿಸಬಲ್ಲ, ಬ್ರಹ್ಮಶಾಪದಿಂದ ನಿದ್ರಾ ಪ್ರವಾಸನಾಗಿರುವ ಆ ನನ್ನ ಸೋದರ ಕುಂಭಕರ್ಣನನ್ನು ಮೊದಲು ಎಚ್ಚರಿಸಬೇಕು. ಖಂಡಿತ ಎಚ್ಚರಗೊಳಿಸುತ್ತೇನೆ ಪ್ರಭು. ನಗರದ ದ್ವಾರಗಳು, ಪ್ರಾಕಾರಗಳ ರಕ್ಷಣಾ ವ್ಯವಸ್ಥೆ ಇನ್ನಷ್ಟು ಭದ್ರವಾಗಬೇಕು. ಹಾಗೇ ಆಗಲಿ ಪ್ರಭು. ಇಲ್ಲಿ ನಾನು ಚಿಂತಿತನಾಗಿ, ದುಃಖಿತನಾಗಿ, ಅಪಮಾನದ ನೋವಿನಲ್ಲಿ ತಳಮಳಗೊಳ್ಳುತ್ತಿದ್ದರೆ ಅಲ್ಲಿ ಆ ನನ್ನ ಸೋದರ ಕುಂಭಕರ್ಣ ಇದಾವುದರ ಪರಿವೆಯೂ ಇಲ್ಲದೆ ನಿದ್ರಾ ಸುಖದಲ್ಲಿ ಮೈಮರೆತಿದ್ದಾನೆ. ಆ ಕುಂಭಕರ್ಣನಿಗೆ ಚಿಂತೆ ಎಂಬುದೇ ಇಲ್ಲ. ತನ್ನ ಸೋದರನಿಗಾಗಲಿ ಈ ಲಂಕೆಗಾಗಲಿ ಬಂದಿರುವ ಆಪತ್ತಿನ ಅರಿವೇ ಇಲ್ಲದಂತಹ ಘನವಾದ ನಿದ್ರೆ ಅದು. 6 ತಿಂಗಳು ಎಚ್ಚರ, 6 ತಿಂಗಳು ನಿದ್ರೆ, ಯಾವ ಪುರುಷಾರ್ಥಕ್ಕಾಗಿ? ನನ್ನೊಡನೆ ಮಂತ್ರಾಲೋಚನೆ ಸಭೆ ನಡೆಸಿ ಹೋಗಿ ಮಲಗಿದ್ದಾನೆ. ಅದಿನ್ನೂ ಹೆಚ್ಚು ಕಾಲ ಆಗಿಲ್ಲ ಅಲ್ಲವೇ? ಏಕೆ ತ್ರಿಜಟೆ, ನಿನ್ನ ಮುಖದಲ್ಲಿ ಬೇಸರ ಕಾಣುತ್ತಿದೆ? ಸೀತೆ,
ಒಂದು ಸಂತೋಷದ ಕ್ಷಣವನ್ನು ಅನುಭವಿಸುವ ಮೊದಲೇ ಅದು ವ್ಯರ್ಥವಾಯಿತು. ಯಾವ ಸಂತೋಷ? ಹೇಗೆ ಹಾಳಾಯಿತು? ಲಂಕೇಶ್ವರನಿಗೆ ಸೋಲಾಗಿ ನಿನ್ನ ಸ್ವಾಮಿಗೆ ಜಯವಾಗಿ ನೀನು ಈ ಅಶೋಕವನದಿಂದ ಬೇಗ ಬಿಡುಗಡೆಗೊಳ್ಳುವ ಸುವರ್ಣ ಅವಕಾಶ ಹಾಳಾಯಿತು ಸೀತೆ. ಯಾರಿಂದ ಹಾಳಾಯಿತು ತ್ರಿಜಟೆ? ಸ್ವತಃ ನಿನ್ನ ಸ್ವಾಮಿಯಿಂದ. ಅದು ಹೇಗೆ ಸಾಧ್ಯ ತ್ರಿಜಟೆ? ನನ್ನ ಸ್ವಾಮಿಯಿಂದ ನಾನು ಬಂಧ ಮುಕ್ತಳಾಗುವ ಅವಕಾಶ ಹೇಗೆ ತಪ್ಪಲು ಸಾಧ್ಯ? ನನ್ನ ಸ್ವಾಮಿ ಆ ಸಾಗರಕ್ಕೆ ಸೇತುವೆ ಕಟ್ಟಿ ಮಹಾ ಸಾಹಸದಿಂದ ವಾನರರೊಂದಿಗೆ ಲಂಕೆಗೆ ಬಂದಿರುವುದು ಆ ರಾವಣನನ್ನು ಸಂಹಾರ ಮಾಡಿ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಅಲ್ಲವೇ? ಹೌದು ಸೀತೆ, ಅದೆಲ್ಲ ಸತ್ಯವೇ. ಆದರೆ ಈ ದಿನ ನಿನ್ನ ಸ್ವಾಮಿ ಏನು ಮಾಡಿದರು ಗೊತ್ತೇ? ಆ ರಾವಣನ ಶಸ್ತ್ರಾಸ್ತ್ರಗಳನ್ನೆಲ್ಲ ಭಂಗಗೊಳಿಸಿ ಅವನನ್ನು ಅಸಹಾಯಕನಂತೆ ಮಾಡಿದ ನಿನ್ನ ಸ್ವಾಮಿ ಅದೇ ಅವಕಾಶವನ್ನು ಬಳಸಿಕೊಂಡು ಅವನನ್ನು ಸಂಹರಿಸದೆ ನಿನಗೆ ಆಯಾಸವಾಗಿದೆ, ವಿಶ್ರಾಂತಿ ಪಡೆದು ಬಾ ಎಂದು ಹೇಳಿ ಕಳಿಸಿದ್ದು ನ್ಯಾಯವೇ? ನೀನೇ ಹೇಳು. ಇಲ್ಲ ತ್ರಿಜಟೆ, ಖಂಡಿತ ಅನ್ಯಾಯವಲ್ಲ. ಶತ್ರು ಅಸಹಾಯಕನಾಗಿರುವಾಗ ಅವನನ್ನು ಕೊಲ್ಲದೆ ಅವನಿಗೆ ಸೂಕ್ತ ಕಾಲಾವಕಾಶವನ್ನು ಕೊಟ್ಟಿರುವುದು ನನ್ನ ಸ್ವಾಮಿಯ ಧರ್ಮ ತತ್ಪರತೆ ತೋರಿಸುತ್ತದೆ. ಅದಲ್ಲದೆ ಶತ್ರು ಎಷ್ಟೇ ಬಲಿಷ್ಠನಾಗಿ ಬಂದರೂ ಗೆಲ್ಲಬಲ್ಲೆ ಎಂಬ ನನ್ನ ಸ್ವಾಮಿಯ ಆತ್ಮವಿಶ್ವಾಸ ಕಾಣಿಸುತ್ತದೆ. ನನ್ನ ಸ್ವಾಮಿಯ ಈ ವರ್ತನೆಗೆ ನಾನು ಖಂಡಿತ ಹೆಮ್ಮೆ ಪಡುತ್ತೇನೆ. ನಿನಗೆ ಬೇಸರವಿಲ್ಲವೆಂದ ಮೇಲೆ ನಾನೇಕೆ ಬೇಸರ ಪಡಬೇಕು ಸೀತೆ? ಬಲಿಷ್ಠನಾದ ರಾವಣನನ್ನು ನಿನ್ನ ಸ್ವಾಮಿ ಬೇಗ ಸಂಹರಿಸುವ ಕ್ಷಣಗಳನ್ನು ನಾನು ಎದುರು ನೋಡುತ್ತೇನೆ. ಕಾಲ ವಿಳಂಬವಾದರೂ ನನ್ನ ಸ್ವಾಮಿ ಧರ್ಮಲೋಪವಾಗಲು ಅವಕಾಶ ಕೊಡುವುದಿಲ್ಲ ತ್ರಿಜಟೆ. ಅದಕ್ಕಾಗಿ ನಾನು ಸಂತೋಷ ಪಡುತ್ತೇನೆ, ಹೆಮ್ಮೆ ಪಡುತ್ತೇನೆ. ಅಂಥ ಧರ್ಮಾತ್ಮನಿಗಲ್ಲದೆ ಬೇರೆ ಯಾರಿಗೆ ಜಯ ದೊರೆಯಲು ಸಾಧ್ಯ ಸೀತೆ? ತಡವಾದರೂ ನಿನ್ನ ಸ್ವಾಮಿ ಗೆದ್ದೇ ಗೆಲ್ಲುವುದು ಖಂಡಿತ. ನೀವು ಹೋಗಿ ಅವನನ್ನು ನಿದ್ರೆಯಿಂದ ಕೂಡಲೇ ಎಚ್ಚರಿಸಿ. ಮಹಾಬಲಶಾಲಿಯಾದ ಅವನು ಯುದ್ಧದಲ್ಲಿ ಪ್ರಚಂಡ, ಶತ್ರು ಸೈನ್ಯವನ್ನು ಧ್ವಂಸ ಮಾಡುವುದರಲ್ಲಿ ನಿಸ್ಸೀಮ. ಅವನು ಎದ್ದು ರಣರಂಗಕ್ಕೆ ಹೋದರೆ ನನಗೆ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ತಮ್ಮ ಮಾತು ನಿಜ ಪ್ರಭು. ಕುಂಭಕರ್ಣನ ಅದ್ವಿತೀಯ ಬಲದ ಮುಂದೆ ಶತ್ರು ಸೈನ್ಯ ತತ್ತರಿಸಿ ಹೋಗುತ್ತದೆ. ಹೌದು, ಆದರೆ ಅವನ ಹಾಳು ನಿದ್ದೆಯಿಂದ ಅವನ ಪರಾಕ್ರಮ ಸಮಯೋಚಿತವಾಗಿ ಪ್ರಯೋಗವಾಗುತ್ತಿಲ್ಲ. ಅವನು ತನ್ನ ನಿದ್ರಾಸುಖಕ್ಕಾಗಿ ತನ್ನ ಶೌರ್ಯ ಪರಾಕ್ರಮಗಳನ್ನಲ್ಲದೆ ತನ್ನ ಎಲ್ಲ ಸುಖಗಳನ್ನು ಮರೆತು ಹೋಗಿದ್ದಾನೆ. ಈಗ ಅವನು ಎಚ್ಚರಗೊಂಡು ಶತ್ರು ಸೈನ್ಯವನ್ನು ಧ್ವಂಸ ಮಾಡಬೇಕು. ನನಗೆ ಮತ್ತೊಮ್ಮೆ ಪರಾಜಯದ ಶೋಕ ಉಂಟಾಗಬಾರದು. ಹೌದು ಪ್ರಭು, ಕುಂಭಕರ್ಣನನ್ನ ಎಚ್ಚರಗೊಳಿಸುವ ಕಠಿಣ ಕಾರ್ಯವನ್ನ ನಾವೀಗ ಮಾಡಬಹುದಾಗಿದೆ. ಅವನು ಎಚ್ಚರಗೊಂಡು ರಣರಂಗಕ್ಕೆ ಹೋದನೆಂದರೆ ನಮಗೆ ಪರಾಭವವೆಂಬುದೇ ಇಲ್ಲ. ಈಗ ಅವನು ನನ್ನ ನೆರವಿಗೆ ಬಾರದಿದ್ದರೆ ಅವನ ಶೌರ್ಯ ಪರಾಕ್ರಮಗಳೆಲ್ಲ ನಿಷ್ಪ್ರಯೋಜಕವೇ. ಹೋಗಿ ಅವನನ್ನು ಎಚ್ಚರಿಸಿ. ಅಪ್ಪಣೆ ಪ್ರಭು.
ಹೇಳಿ ರಾಕ್ಷಸ ವೀರರೇ, ನನ್ನನ್ನು ಏಕೆ ಎಚ್ಚರಿಸಿದಿರಿ? ನಮ್ಮ ರಾಜ ಲಂಕೇಶ್ವರನು ಕುಶಲವಾಗಿರುವುದಲ್ಲದೆ ನಮ್ಮ ಲಂಕೆಗೆ ಯಾವ ಆಪತ್ತು ಬಂದಿಲ್ಲ ತಾನೆ? ಯಾವ ಕಾರಣಕ್ಕಾಗಿ ನನ್ನನ್ನು ಅಕಾಲದಲ್ಲಿ ಎಚ್ಚರಿಸಿದಿರಿ? ಹೇಳಿ, ಬೇಗ ಹೇಳಿ ರಾಕ್ಷಸ ವೀರರೇ. ಮಹಾವೀರ, ಲಂಕಾಧೀಶ್ವರನಾದ ನಿನ್ನ ಅಗ್ರಜ ರಾವಣನಿಗೆ ಭಯ ಪ್ರಾಪ್ತವಾಗಿರುವುದರಿಂದ ನಿನ್ನನ್ನು ಎಚ್ಚರಿಸಬೇಕಾಗಿ ಬಂತು. ಏನು? ರಾವಣನಿಗೆ ಭಯವೇ? ನನ್ನಂತ ವೀರ ಸೋದರನಿರಬೇಕಾದರೆ ನನ್ನ ಅಗ್ರಜನಿಗೆ ಭಯವೇ? ಅವನ ಭಯವನ್ನು ನಾನು ಬುಡ ಸಮೇತ ಕಿತ್ತು ಬಿಸಾಕುತ್ತೇನೆ. ಅವನ ಭಯಕ್ಕೆ ಕಾರಣನಾದವನು ದೇವೇಂದ್ರನಾದರೂ ಸರಿ, ಅವನನ್ನು ಸೀರಿ ಹಾಕುತ್ತೇನೆ. ತೆಗೆಸುವ ಅಗ್ನಿದೇವನಾದರೂ ಸರಿ, ಅವನನ್ನು ಶೀತಲಗೊಳಿಸುತ್ತೇನೆ. ಯಾವ ಕಾರಣಕ್ಕಾಗಿ ನಮ್ಮ ಲಂಕೆಗೆ ಆಪತ್ತು ಬಂದಿದೆ? ಹೇಳಿ ರಾಕ್ಷಸ ವೀರರೇ, ಹೇಳಿ. ಮಹಾವೀರ, ದೇವತೆಗಳಿಂದಂತೂ ನಮಗೆ ಅಪಾಯ ಸಂಭವಿಸಿಲ್ಲ. ಈಗ ನಮಗೆ ಭಯ ಉಂಟಾಗಿರುವುದು ನರವಾನರರಿಂದ. ಏನು? ನರವಾನರರಿಂದ ಭಯವೇ? ದೇವತೆಗಳನ್ನೇ ಅಡಗಿಸಿದ ಈ ದಾನವನಿಗೆ ನರವಾನರರಿಂದ ಭಯವೇ? ಹೌದು ಪ್ರಭು, ಅದು ಸತ್ಯ. ಮಾನವೀರರು ವಾನರ ಸೇನೆಯೊಂದಿಗೆ ಲಂಕೆಯನ್ನು ಮುತ್ತಿದ್ದಾರೆ. ಹೌದು ಪ್ರಭು, ದೇವತೆಗಳಿಂದಾಗಲಿ ದಾನವರಿಂದಾಗಲಿ ಹಿಂದೆಂದೂ ನಮಗೆ ಇಂಥ ಆಪತ್ತು ಬಂದಿರಲಿಲ್ಲ. ಕೆಲವು ದಿನಗಳ ಹಿಂದೆ ಬಂದ ವಾನರನೊಬ್ಬ ಇಡೀ ಲಂಕೆಯನ್ನು ಸುಟ್ಟು ದಾಂಧಲೆ ಮಾಡಿ ಹೋದ. ಈಗ ಅಪಾರ ಸಂಖ್ಯೆಯ ವಾನರ ಸೇನೆಯೇ ಬಂದಿದೆ. ಜೊತೆಗೆ ಆ ಮಾನವ ವೀರರ ಶಕ್ತಿ ಪ್ರದರ್ಶನದಿಂದ ಇಡೀ ಲಂಕೆಯೇ ಭಯದ ನೆರಳಿನಲ್ಲಿದೆ. ಕುಂಭಕರ್ಣ ಈಗ ಎದ್ದಿದ್ದಾನೆ. ಆ ನರವಾನರರನ್ನು ನಿರ್ಮೂಲ ಮಾಡುವನೆಂದು ನಮ್ಮ ರಾಕ್ಷಸ ಬಂಧುಗಳಿಗೆ ಅಭಯ ನೀಡುತ್ತೇನೆ. ಮಹಾವೀರ ಕುಂಭಕರ್ಣ, ರಾವಣನೆಂದರೆ ಸರ್ವಲೋಕವು ಭಯದಿಂದ ಕಂಪಿಸುತ್ತದೆ. ಹಾಗಿರುವಾಗ ಅಜೇಯನಾದ ಮಹಾಪರಾಕ್ರಮಿಯಾದ ಲಂಕೇಶ್ವರನನ್ನು ಒಬ್ಬ ವಾನರ ನಿಸತ್ವಗೊಳಿಸಿ ಪರಾಜಯಗೊಳಿಸುವುದೆಂದರೆ? ರಾಕ್ಷಸ ವೀರರೇ, ಇನ್ನು ನಿಮ್ಮ ಚಿಂತೆಯನ್ನು ಬಿಡಿ, ನಿಮ್ಮ ಭಯವನ್ನು ಮರೆತು ಬಿಡಿ. ನಾನು ಈಗಲೇ ರಣಾಂಗಣಕ್ಕೆ ಹೋಗುತ್ತೇನೆ.
ಕೇವಲ ಒಂದೇ ಒಂದು ದಿನದಲ್ಲಿ ಆ ನರವಾನರರನ್ನು ಧ್ವಂಸ ಮಾಡಿ ಈ ಲಂಕೆಯನ್ನು ಅವರ ರಕ್ತದಿಂದ ನೆನೆಸಿ ಬಿಡುತ್ತೇನೆ. ಮಹಾವೀರ, ಆ ಭರವಸೆಯಿಂದಲೇ ರಾವಣ ಪ್ರಭುಗಳು ನಿನ್ನನ್ನು ಎಚ್ಚರಗೊಳಿಸಲು ಆದೇಶ ನೀಡಿದರು. ಆದರೆ ಅದಕ್ಕೂ ಮೊದಲು ನೀನು ರಾವಣೇಶ್ವರನನ್ನು ಕಂಡು ಪರ್ಯಾಲೋಚಿಸಿ ಆನಂತರ ಶತ್ರು ಸಂಹಾರ ಮಾಡಲು ಯುದ್ಧ ಭೂಮಿಗೆ ತೆರಳುವುದು ಉಚಿತ. ಸರಿ, ಹಾಗಾದರೆ ನಾನು ಮೊದಲು ಹೋಗಿ ನನ್ನ ಅಗ್ರಜನನ್ನು ಕಾಣುತ್ತೇನೆ, ಆನಂತರ ರಣಾಂಗಣಕ್ಕೆ ಹೋಗುತ್ತೇನೆ. ಸರಿ, ನೀವುಗಳು ಇನ್ನು ಹೊರಡಿ. ಸೋದರ ಲಂಕೇಶ್ವರ, ಕುಂಭಕರ್ಣ, ಪ್ರಿಯ ಸೋದರ, ನಿನ್ನನ್ನು ಕಂಡು ನನಗೆ ಅತೀವ ಆನಂದ ಉಂಟಾಗಿದೆ. ನೀನು ಎಚ್ಚರಗೊಳ್ಳದಿದ್ದರೆ ಏನು ಗತಿ ಎಂಬ ಭೀತಿ ನನ್ನನ್ನು ಆವರಿಸಿತ್ತು. ಅಗ್ರಜ, ಈ ರೀತಿ ನನ್ನನ್ನು ಬಲವಂತವಾಗಿ ಅಕಾಲದಲ್ಲಿ ಎಬ್ಬಿಸಲು ಕಾರಣವೇನು? ಯಾವ ಭಯ ನಿನ್ನನ್ನು ಕಾಡುತ್ತಿದೆ? ಯಾವ ವಿಪತ್ತು ನಿನಗೆ ಒದಗಿದೆ? ನಿನ್ನ ಶತ್ರುಗಳನ್ನು ಪ್ರೇತವಾಗಿಸಲು ಬಂದಿದ್ದೇನೆ. ಹೇಳು ಸೋದರ, ಹೇಳು. ಮಹಾಬಲ, ನನಗೆ ಭಯಪ್ರಾಪ್ತವಾಗಿರುವುದು ದೇವದಾನವರಿಂದಲ್ಲ, ನರವಾನರರಿಂದ. ದಶರಥ ಪುತ್ರನಾದ ರಾಮನು ಸುಗ್ರೀವ ಸಹಿತನಾಗಿ ಅಪಾರ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದಿದ್ದಾನೆ. ಸಹೋದರ ರಾವಣೇಶ್ವರ, ಆ ರಾಮನ ವಿಚಾರವನ್ನು ನಾನು ಮಲಗುವ ಮೊದಲೇ ಕೇಳಿದ್ದು ನೆನಪಾಗುತ್ತಿದೆ. ಹೌದು ಕುಂಭಕರ್ಣ, ನೀನು ಕೇಳಿದ್ದೆ. ಹಾಗಾದರೆ ಆ ವಿಷಯಗಳನ್ನೆಲ್ಲ ಇನ್ನೊಮ್ಮೆ ವಿಶದವಾಗಿ ಹೇಳು. ಸೀತಾಪಹರಣದ ವಿಷಯ ನಿನಗೆ ತಿಳಿದೇ ಇದೆ. ತಿಳಿದಿದೆ. ಅದು ಸರಿಯಲ್ಲ. ಅವಳನ್ನು ಅವಳ ಪತಿಗೆ ಒಪ್ಪಿಸುವುದೇ ನಿನಗೆ ಕ್ಷೇಮವೆಂದು ನಾನು ಅಂದೇ ನುಡಿದಿದ್ದೆ. ಅದು ಸಾಧ್ಯವಿಲ್ಲವೆಂದು ನಾನು ಅಂದೇ ತಿಳಿಸಿದ್ದೇನಲ್ಲ. ರಾಜನಾಗಿ ನೀನು ತಪ್ಪು ಹಾದಿ ಹಿಡಿದರು, ಸೋದರನಾಗಿ ನಾನು ನಿನಗೆ ಬೆಂಬಲಿಸಲೇಬೇಕು. ಪುರುಷೋತ್ತಮನಿಗೆಂಥ ಶೋಕವೋ ಲೋಕೋತ್ತರ ಸಾಧ್ವಿಗೆ ಎಂಥ ದುಃಖವೋ. ಪುರುಷೋತ್ತಮನಿಗೆಂಥ ಶೋಕವೋ ಲೋಕೋತ್ತರ ಸಾಧ್ವಿಗೆ ಎಂಥ ದುಃಖವೋ. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವೋ. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವೋ. ಪುರುಷೋತ್ತಮನಿಗೆಂಥ ಶೋಕವೋ. ರಘುಕುಲದುನ್ನತ ಆದರ್ಶದಲ್ಲಿ ಪಿತೃವಾಕ್ಯದ ಪರಿಪಾಲನೆಯಲಿ ಮುನಿಜನ ಪ್ರೇಮ
ವಾತ್ಸಲ್ಯದಲ್ಲಿ ಪುನೀತ ರಾಮನಿಗೆ ಶೋಕ ಪುರುಷೋತ್ತಮನಿಗೆಂತ ಜನಕನ ಭಾಗ್ಯಕ್ಕೆ ಭುವಿಗಲಿ ದೊರೆತಿಹ ಸಕಲ ಸೌಭಾಗ್ಯದಿ ನಲಿಯುತ್ತಾ ಬೆಳೆದಿಹ ಶಿವಧನು ಮುರಿದ ರಾಮನ ವರಿಸಿದ ಪರಮ ಸಾಧ್ವಿಗೆ ಶೋಕ ಶಿವಧನು ಮುರಿದ ರಾಮನ ವರಿಸಿದ ಪರಮ ಸಾಧ್ವಿಗೆ ಶೋಕ ಪುರುಷೋತ್ತಮನಿಗೆಂಥ ಶೋಕ. ಮುಂದೆ ಹೇಳು. ಆ ರಾಮ ಲಕ್ಷ್ಮಣರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಬಂದ ಮೇಲೆ ಅವರು ಮಾಡಿದ ಅವಾಂತರಗಳು ಒಂದೇ ಎರಡೇ, ನನ್ನ ಪ್ರತಿಷ್ಠೆಯ ಬುಡವನ್ನೇ ಅಲುಗಾಡಿಸುತ್ತಿದ್ದಾರೆ. ಇಷ್ಟೆಲ್ಲ ನಡೆಯುತ್ತಿದ್ದರು ಈ ನಮ್ಮ ರಾಕ್ಷಸ ವೀರರು ಏನು ಮಾಡುತ್ತಿದ್ದರು ಸೋದರ? ಅವರೆಲ್ಲ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾರೆ. ನಮ್ಮ ಪ್ರಮುಖ ರಾಕ್ಷಸ ವೀರರೆಲ್ಲ ಈಗಾಗಲೇ ಮಡಿದಿದ್ದಾರೆ. ಆ ವಾನರರ ಉತ್ಸಾಹ ದಿನೇ ದಿನೇ ಹೆಚ್ಚುತ್ತಿದೆ. ಅದನ್ನು ತಡೆಯದಿದ್ದರೆ ನಮ್ಮ ಮತ್ತು ಈ ಲಂಕೆಯ ಸರ್ವನಾಶ ಖಂಡಿತ. ಸೋದರ ಕುಂಭಕರ್ಣ, ನಾನು ನಿನ್ನನ್ನೇ ನಂಬಿದ್ದೇನೆ. ಓ ರಾಮ ಲಕ್ಷ್ಮಣರ ವಾನರರ ಅಟ್ಟಹಾಸವನ್ನು ನೀನು ತಡೆದು ಈ ಲಂಕೆಯನ್ನು ಕಾಯಬೇಕು. ಅಂದರೆ ನಾನು ಎಚ್ಚರಗೊಂಡಿದ್ದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ಲಂಕೆಯು ಶಂಕೆ ಇಲ್ಲದೆ ಧೂಳಿಪುಟವಾಗಿ ಬಿಡುತ್ತಿತ್ತು. ಕುಂಭಕರ್ಣ, ಈಗ ನೀನೇ ನಮಗೆ ರಕ್ಷಾ ಕವಚ. ರಾಕ್ಷಸ ಬಲ ದಿನೇ ದಿನೇ ಕ್ಷಯಿಸುತ್ತಿದೆ. ಎಲ್ಲೆಲ್ಲಿ ನೋಡಿದರೂ ನನ್ನ ಕಣ್ಣಿಗೆ ಬರೀ ವೃದ್ಧರು ಬಾಲಕರು ಮಾತ್ರ ಕಾಣುತ್ತಿದ್ದಾರೆ. ಸದೃಢರಾದವರೆಲ್ಲ ಯುದ್ಧಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದ್ದಾರೆ. ಸೋದರ, ನೀನು ನನಗೆ ಅತ್ಯಂತ ಪ್ರಿಯನಾದವನು. ನಾನು ನಿನ್ನನ್ನೇ ನಂಬಿದ್ದೇನೆ. ನೀನು ಇಷ್ಟೊಂದು ಬೇಡಿಕೊಳ್ಳಬೇಕೆ ಸೋದರ? ಇದು ನನ್ನ ಕರ್ತವ್ಯ ರಾವಣೇಶ್ವರ. ಕುಂಭಕರ್ಣ, ನಿನ್ನ ಶೌರ್ಯ ಸಾಹಸಗಳ ಬಗ್ಗೆ, ನಿನ್ನ ಭುಜಬಲದ ಬಗ್ಗೆ ನನಗೆ ಅಪಾರ ವಿಶ್ವಾಸವಿದೆ. ಜೊತೆಗೆ ಹಿಡಿದ ಕಾರ್ಯವನ್ನು ಬಿಡದೆ ಸಾಧಿಸುವ ಛಲಗಾರ ಎಂಬ ಭರವಸೆಯೂ ನನಗಿದೆ. ಅಲ್ಲದೆ ಅನೇಕ ಯುದ್ಧಗಳಲ್ಲಿ ನೀನು ನಿನ್ನ ಪರಾಕ್ರಮದಿಂದ ದೇವತೆಗಳನ್ನೇ ಪರಾಭವಗೊಳಿಸಿರುವೆ. ಅಂಥ ಪರಾಕ್ರಮದಿಂದ ಈಗ ನನಗೆ ವಿಜಯ ಪ್ರಾಪ್ತವಾಗಬೇಕು ಸೋದರ. ಆಗುತ್ತದೆ ರಾವಣೇಶ್ವರ, ಖಂಡಿತ ನಿನಗೆ ವಿಜಯ ಲಭಿಸುತ್ತದೆ. ಅಬ್ಬಾ, ನನಗೀಗ ಸಮಾಧಾನವಾಯಿತು. ನಿನ್ನ ಭರವಸೆಯಿಂದ ನನ್ನ ಭಯ ನಿವಾರಣೆಯಾಯಿತು. ಶತ್ರು ಸೈನ್ಯ ನಾಶವಾಗುವುದೆಂಬ ಧೈರ್ಯ ಬಂತು. ರಾವಣೇಶ್ವರ, ನಾನು ಕೆಲವು ವಿಚಾರಗಳನ್ನು ಮಾತನಾಡಬೇಕಿತ್ತು. ಆಗಲಿ ಸಹೋದರ. ಮೊದಲು ಸ್ವಲ್ಪ ಪಾನೀಯವನ್ನು ತೆಗೆದುಕೊಂಡು ವಿಶ್ರಾಂತಿ ತೆಗೆದುಕೋ, ನಂತರ ಮಾತನಾಡೋಣ. ಬಾ. ಮಂಡೋದರಿ, ಅಳುತ್ತಿರುವೆಯಾ? ಅಳುವುದಲ್ಲದೆ ನನ್ನ ಪಾಲಿಗಿನ್ನೇನು ಉಳಿದಿದೆ ಸುರಮೆ? ಪತಿಯ ಹಠದಿಂದ ವೈದವ್ಯದ ಪಟ್ಟ ಎದುರಿಗೆ ಕಾಣುತ್ತಿರುವಾಗ ಅಳದೆ ನಾನಿನ್ನೇನು ಮಾಡಲಿ? ಧೈರ್ಯ ತಂದುಕೋ.
ಅಧರ್ಮಾಚರಣೆಯ ಅಗ್ನಿಜ್ವಾಲೆಯನ್ನು ಸೃಷ್ಟಿಸಿಕೊಂಡು ಉರಿದು ಹೋಗಲು ಆತುರ ಪಡುತ್ತಿರುವ ನಿನ್ನ ಪತಿ ಯಾರ ಬುದ್ಧಿ ಮಾತನ್ನು ಕೇಳುವುದಿಲ್ಲವಲ್ಲ. ಆದರೆ ಅದರ ಜ್ವಾಲೆ ನನ್ನನ್ನು ಸುಡುತ್ತಿದೆ ಸುರಮೆ. ಸುಖ ಸಮೃದ್ಧಿಯ ಈ ಲಂಕಾ ನಗರ ಅಧರ್ಮದ ಕಳಂಕವನ್ನು ಹೊತ್ತು ಹೆಚ್ಚು ಕಾಲ ಉಳಿಯುವ ನಂಬಿಕೆ ಇಲ್ಲದಂತಾಗಿದೆ. ನನ್ನ ಹೃದಯ ತಳಮಳದಲ್ಲಿ ಬೇಯುತ್ತಿದೆ ಸುರಮೆ.